ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಇಂದಿನ ಶ್ಲೋಕಗಳಲ್ಲಿ ಇಂದ್ರಿಯಗಳ ನಿಯಂತ್ರಣ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದ್ದ. ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಹಿಡಿದಿಟ್ಕೊಂಡಿರಬೇಕು ಅಂತ ಹೇಳ್ತಾನೆ. ಇಂದ್ರಿಯಗಳನ್ನು ವಶ ಮಾಡ್ಕೊಳ್ದಿದ್ರೆ ಆಗುವ ಪರಿಣಾಮಗಳು ಏನು ಅನ್ನೋದನ್ನು ಈ ಎರಡು ಶ್ಲೋಕಗಳಲ್ಲಿ ಹೇಳ್ತಾನೆ ಪರಮಾತ್ಮ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 62 ಮತ್ತು 63ನೇ ಶ್ಲೋಕಗಳು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಾ ಜಾಯತೆ ಸಂಗಾತ್ ಸಂಗ ಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಶ್ಲೋಕಗಳ ಅರ್ಥ: ಇಂದ್ರಿಯ ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಆಸಕ್ತಿಯಿಂದಾಗಿ ವಿಷಯಗಳ ಕಾಮನೆ ಉಂಟಾಗುತ್ತೆ ಮತ್ತು ಕಾಮನೆಯಲ್ಲಿ ವಿಘ್ನ ಉಂಟಾದಾಗ ಕ್ರೋಧವು ಉದ್ಭವ ಆಗುತ್ತದೆ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ. ಸಮ್ಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತೆ. ಸ್ಮೃತಿಯ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗ್ತಾನೆ. ಈ ಶ್ಲೋಕಗಳ ಭಾವಾರ್ಥ: ಈ ಎರಡು ಶ್ಲೋಕಗಳಲ್ಲಿ ಮನುಷ್ಯ ಹೇಗೆ ಜಾರ್ತಾನೆ ಅನ್ನೋದನ್ನು ವಿವರಿಸಲಾಗಿದೆ. ದೇವರೆಡೆಗೆ ಸಾಗೋದು ಒಂದು ದೊಡ್ಡ ಸಾಹಸವೇ ಸರಿ. ಸ್ವಲ್ಪ ಸ್ವಲ್ಪ ತೆವಳಿಕೊಂಡು ನಾವು ಎತ್ತರಕ್ಕೆ ಏರಬೇಕು. ಕಷ್ಟಪಟ್ಟು ಎತ್ತರಕ್ಕೆ ಏರಿದಾಗ ಜಾರುವುದು ಬಹಳ ಸುಲಭ. ಹಲವು ವರ್ಷಗಳ ಸಾಧನೆ ಮಾಡಿದ್ದನ್ನು ನಮ್ಮ ಮನೋದೌರ್ಬಲ್ಯದಿಂದ ಕೆಲವು ನಿಮಿಷಗಳಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಭಗವಂತನ ಧ್ಯಾನವಿಲ್ಲದೆ ಇಂದ್ರಿಯಗಳ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯಕೆಗಳು ಉಂಟಾಗುತ್ತೆ. ಹೇಗೆ ಅಂದರೆ, ಒಂದು ವಸ್ತುವಿನ ನಿರಂತರ ಸಂಪರ್ಕದಿಂದ ನಮಗೆ ಅದರ ಮೇಲೆ ಮೋಹ ಬೆಳೆಯುತ್ತೆ. ಮೊದಲು ಪರಿಚಯದಿಂದ ಸ್ನೇಹ, ನಂತರ ಆ ಸ್ನೇಹವನ್ನು ಹೆಚ್ಚಾಗಿ ಹಚ್ಚಿಕೊಳ್ಳೋದು, ನಂತರ ಅವರು ನನ್ನವರಾಗಬೇಕು ಅನ್ನೋ ಆಸೆ. ಅದು ಈಡೇರದಿದ್ದಾಗ ಕ್ರೋಧ ಬರುತ್ತೆ. ಆ ಕ್ರೋಧದ ಮೂಲ ಕಾರಣ ಪ್ರೀತಿ. ಕೋಪಕ್ಕೆ ಮೂಲ ಕಾರಣವೇ ಕಾಮನೆ. ನಮಗೆ ಕೋಪ ಬಾರದಂತೆ ತಡೆಯಬೇಕಾದರೆ ಮೊದಲು ಕಾಮನೆಯನ್ನು ತೊರೆಯಬೇಕು. ಆಸೆ ಕಡಿಮೆಯಾದಂತೆ ಸಿಟ್ಟು ಕಡಿಮೆಯಾಗುತ್ತೆ. ಹೆಚ್ಚಾಗಿ ಹಚ್ಚಿಕೊಳ್ಳೋದ್ರಿಂದ ಆಸೆ ಆಕಾಂಕ್ಷೆಗಳು ಬೆಳೀತವೆ. ಅದು ಈಡೇರದಿದ್ದಾಗ ಕೋಪ ಬರುತ್ತೆ. ಕೋಪದಿಂದ ಸಮ್ಮೋಹ ಅಂದರೆ ಅಸಂಗತವಾದ ವಿಚಾರಗಳು ತಲೆಯಲ್ಲಿ ಬಂದು ಮಾಡಬಾರದನ್ನು ಮಾಡುವ ಬಯಕೆ ಉಂಟಾಗುತ್ತೆ. ಇದರಿಂದ ಯುಕ್ತಗಳನ್ನು ಯೋಚನೆ ವಿಶ್ಲೇಷಣೆ ಮಾಡುವ ಶಕ್ತಿ ಹೊರಟು ಹೋಗಿ ತಪ್ಪನ್ನೇ ಸರಿ ಎಂದು ಸಮರ್ಥನೆ ಮಾಡುವ ಮಟ್ಟಕ್ಕೆ ನಾವು ಇಳಿತೀವಿ. ಇದರ ಫಲಿತಾಂಶ ಏನು ಅಂದರೆ, ಪ್ರತೀಕಾರ ಮಾಡಬೇಕು ಅನ್ನೋ ಹಠ ಹುಟ್ಟುತ್ತೆ. ಇದರಿಂದ ಪೂರ್ತಿ ತಿಳಿಗೇಡಿತನ ಆಗುತ್ತೆ. ಕೊನೆಗೆ ಆತ್ಮ ಅಧಪತನ, ವಿನಾಶ, ಸರ್ವನಾಶವಾಗುತ್ತೆ ಬದುಕು. ಬುದ್ಧಿ ನಾಶವಾದಾಗ ಮನಸ್ಸು ಇದ್ದೂ ಕೂಡ ಅದು ಸತ್ತಂತೆ. ಆದ್ದರಿಂದ ಈ ಜೀವ ನರಕದ ದಾರಿಯಲ್ಲಿ ಹೋಗುವಂತಾಗುತ್ತೆ. ಇದು ಅಧಪತನದ ದಾರಿಯಾಗುತ್ತೆ. ಆದ್ದರಿಂದ ನಾವು ಎತ್ತರಕ್ಕೆ ಏರಬೇಕಾದರೆ ಪರಮಾತ್ಮನ ಮಹತ್ವವನ್ನು ಅರಿತು ಅವನಿಗೆ ಶರಣಾಗಬೇಕು. ಒಳ್ಳೆಯ ಕಾಲದಲ್ಲಿ ಮನಸ್ಸು ಚಿಂತನೆ ಮಾಡಿದಾಗ ಆತ್ಮ ಎತ್ತರಕ್ಕೇರಲು ಸಾಧ್ಯವಾಗುತ್ತೆ. ಅದಕ್ಕೆ ನಾವು ಮೊದಲು ಹೆಚ್ಚಾಗಿ ಹಚ್ಚಿಕೊಳ್ಳೋದನ್ನು ಕಡಿಮೆ ಮಾಡಬೇಕು. ಹಾಗಾದರೆ ಯಾರನ್ನು ಪ್ರೀತಿಸಬಾರದು, ಸ್ನೇಹ ಬೆಳೆಸಬಾರದು ಅಂತ ಅಲ್ಲ. ಪ್ರೀತಿ ಇರಲಿ, ಸ್ನೇಹ ಇರಲಿ, ಆದರೆ ಮೋಹ ಅನ್ನೋದು ಬೇಡ ಅಷ್ಟೆ. ಬಂದದ್ದು ಬರಲಿ ಎನ್ನುವ ದೃಢ ನಿರ್ಧಾರವಿರಲಿ. ಅದು ನನಗೇ ಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು ಅನ್ನುವ ಅತಿಯಾದ ಮೋಹ ದುಃಖಕ್ಕೆ ಕಾರಣ. ಹೇಗಿರಬೇಕು ಅಂದರೆ, ಎಲ್ಲದರ ಜೊತೆಗಿದ್ದು ಎಲ್ಲರನ್ನ ಪ್ರೀತಿಸುವುದು, ಆದರೆ ಹೆಚ್ಚಾಗಿ ಹಚ್ಚಿಕೊಳ್ಳದೇ ಇರೋದು. ಇದು ಸಾಧನೆಯ ಮತ್ತು ಸಂತೋಷದ ಮೂಲಮಂತ್ರ. ನಮ್ಮ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರಬೇಕು. ಪ್ರಸನ್ನತೆ ಇಲ್ಲದಿದ್ದಾಗ ಮಾನಸಿಕವಾಗಿ, ದೈಹಿಕವಾಗಿ ನಾವು ಆರೋಗ್ಯವನ್ನು ಕಳೆದುಕೊಳ್ತೇವೆ. ಎಂತಹ ಪ್ರಸಂಗದಲ್ಲೂ ತಲೆ ಕೆಡಿಸಿಕೊಳ್ಳದೆ ಹಾಯಾಗಿರುವುದು ಪ್ರಸನ್ನತೆ. ಆ ಪ್ರಸನ್ನತೆಯನ್ನು ಗಳಿಸೋದು ಹೇಗೆ ಅಂತ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ವಿವರಿಸ್ತಾನೆ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.